ಕುಳಿತಿದೆ. ಅಗ್ನಿತ ಪರಾಕ್ರಮ ಭೀಷ್ಮನಾಥನಾದ ಕೋಳದ ಬಳಿಕ ನಿಮ್ಮಂತ ಕ್ಷೀಣಬಲ ಪಾಂಡವರು ಇನ್ನೊಂದು ಜಯಿಸಿರಾದೆ ಇಂಥ ಬೇಸರದ ವಚನ. ಚಿನ್ನದ ಬೆಟ್ಟದಲ್ಲಿ ಒಂದು ತೂಕ ಬಂಗಾರ ಕಡಿಮೆಯಾದಾಕ್ಷಣವೇ ಚಿನ್ನದ ಬೆಟ್ಟವನ್ನ ಹಾಗೆ ಓದಿದೆ. ಯಥೋಚಿತ ಮುದಕ ನೊಬ್ಬ ಭೀಷ್ಮನನ್ನು ಗೆದ್ದಾಕ್ಷಣಕ್ಕೆ ಬಳಿಕೆ ಪಾಂಡವರು ನಮ್ಮನ್ನು ಗೆದ್ದಂತಾಯ್ತೆ. ಸೇನಾಧ್ಯಕ್ಷನಾದ ನಿಖಿಲಾಕ್ಷ ಯಕ್ಷ ರಾಕ್ಷಸ ಗಣಾದಿಗಳು ಬಂದ ಸಮಕ್ಷಮದು ಸಮರಕ್ಕೆ ನಿಂತ ಕಾಲಕ್ಕೆ ಲಕ್ಷಕ್ಕೆ ತಾರದೆ ಹನ್ನೊಂದು ಅಕ್ಷೇಣ್ಯ ಬಲವಿದ್ದು ಆ ತುಚ್ಛ ಪಾಂಡವರು ಅಕ್ಷೇಣ್ಯ ಬಲವಿದ್ದು ಆ ತುಚ್ಛ ಪಾಂಡವರೆಂಬ ಮೋಕ್ಷಗಳನ್ನು ವೃತಾಕ್ಷೇಣ್ಯಂ ಗೈವಲಿ. ನನಗೆ ಆ ತಿಲಕ ಪಾಂಡವರು ಸರಿಯೇ. ಉನ್ನತೋನ್ನತನಾದ ಪರಾಕ್ರಮಿಯು ನಾನಿರಲು ಅನ್ನವಿಲ್ಲದೆ ಅಡವಿಯೋಳು ಹಣ್ಣು ಕಾಯಿಗಳನ್ನು ತಿಂದ ಕಾಲವನ್ನು ಕಳೆದ ಆ ಬಡ ಪಾಂಡವರೆಂಬ ಕುಳಿಗಳ ವ್ಯಸನವನ್ನು ಬಿಡುವುದು. ಧರ್ಮ ಚೆನ್ನಿದ್ದರೆ ಕೈಲಾಗದವಳು ನಿರ್ಧನ ಬಂಡಿ ಬಂಡಿ ಅನ್ನವನ್ನು ತಿಂದು ಕೊಂಡೆಯ ಮೇಲೆ ಮಾಡಿಕೊಂಡು ಬಂಡೆಯ ಮೇಲೆ ಮಲಗುವ ಅಂತ ಗಂಡು ಕಲಿಗಳಾದರೆ ಸಭಾ ಮಂಡಲದಲ್ಲಿ ಎಂಡಕ್ಕೆ ಉಟ್ಟ ಬಟ್ಟೆಯಂ ನಮ್ಮ ಜಗಚ್ಚೆಟ್ಟಿಯಾದ ವಿಶ್ವಾಸವನ್ನು ಸೆಳೆಯುವಾಗ ಗಂಡ ಸತ್ತ ರಂಡೆಯರಂತೆ ಮುಖಮಂಡಲವನ್ನು ಕೀಳಕ್ಕೆ ತಗ್ಗಿಸಿಕೊಂಡು ಇವರೇ ಅಂತ ಗಂಡು ಗಲಿಗಳಾದರೆ ಸಭಾ ಮಂಡಲದಲ್ಲಿ ಎಂಡಕ್ಕೆ ಉಟ್ಟ ಬಟ್ಟೆಯಂ ನಮ್ಮ ಜಗಜ್ಜೆಟ್ಟಿಯ ವಿಶ್ವಾಸನನ್ನು ಸೆಳೆಯುವಾಗ ಗಂಡ ಸತ್ತ ರಂಡೆಯರಂತೆ ಮುಖಮಂಡಲವನ್ನು ಈ ಭೂಮಂಡಲಕ್ಕೆ ತಗ್ಗಿಸಿ ಆ ಮಂಡಲಕ್ಕೆ ಕುಳಿತರೆ ಆತಕ್ಕೆ ಆ ರಂಡೆ ಬಲ ಪಾಂಡವರ ಪರಾಕ್ರಮವು ಎನ್ನಂತ ಗಂಡು ಗಲಿಯ ಮುಂದೆ ಕೊಂಡಾಡಬಹುದು. ಗುರುಮಂಡಲೇಶ ಕುಂಬಿನಿಪತಿ ಸಂಭ್ರಮವಾಗಿ ಕಾಣುವ ಪದ್ಮಯೂವದ ಮರ್ಮವನ್ನರಿತು ಕಂದರ ಮುಕ್ಕೊಂದ ಅರವಿಂದವ ಪುರಂದರಾಜ ಕಂದರ್ವರು ಬಂದರು ಸಾಧ್ಯವಾಗದಂತೆ ಚಕ್ರಬಿಂಬವನ್ನು ಈ ಚಕ್ರಬಿಂಬದ ಹಿಂದಿನ ಯುದ್ಧದಲ್ಲಿ ಧರ್ಮದನ ಸೆರೆ ಹಿಡಿದು ಕೊಡುವನು.
ಹೋದ್ರೆ ನಡಿಬೋದ? ಅಲ್ಲೇನಾದ್ರೂ ನಡ್ಸಕ್ ಹೋದ್ರೆ ಪ್ರಪಂಚದಲ್ಲಿ ಲಂಚ ತಿಂಬವನು ದೇಶದ್ರೋಹಿ, ಲಂಚ ಬೇಡುವನು ಬೀದಿ ನಾಯಿ. ಇದನ್ನು ಕೊಟ್ಟು ಕೊಟ್ಟು ಈ ಬಡಜನರು ಬಿಡುತ್ತಿರುವರು ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ, ಕುಡ್ತಿರಿ ಕುಂಬಳಕಾಯಿ, ಇಟ್ಲಾಪುರಿ ಹೀರೆಕಾಯಿ, ನಲ್ಲಾಪುರ ನಲ್ಲಿಕಾಯಿ, ಒತ್ತಟ್ಟಿ ಬದನೆಕಾಯಿ. ಈ ವೇಷಕ್ಕೆ ಹೊಡೆದರು ನಾನು ತೆಂಗಿನಕಾಯಿ. ಎಷ್ಟು ಕಾಯಿಗಳನ್ನು ಹೊಡೆದರು ಅರ್ಪಿತ ಮಾಡಿಕೊಳ್ಳುವರು ನಮ್ಮ ದ್ಯಾವಮ್ಮ ತಾಯಿ. ಅಂತ ಅಮ್ಮನವರಿಗೆ ಚರಣದಾಸ, ಊರಿಗೆ ಗುಡ್ಡೆ ಕಲ್ಲವಾಸ. ಹಗಲು ರಾತ್ರಿ ಇಸ್ಪೆಟ್ಟಾದ್ರೆ ಮುಂಜಾನತ್ತು ಕೊಡಕ್ಕಿಲ್ಲ ಒಂದು ಕಾಸ. ಇಂಥವನ್ನ ಸಂಸಾರವನ್ನು ಸಾಗಿಸುವುದಕ್ಕಿಂತ ಒಬ್ಬ ಸನ್ಯಾಸಿಯಾಗುವುದೇ ಲೇಸ. ಸಾಗರದಂತಹ ಸಂಸಾರವನ್ನು ಸುಲಭವಾಗಿ ಸಾಗಿಸಿಕೊಂಡು ಬಂದಂತ ಎಮ್ಮೆಯ ನೋರ್ನ ದಾವಧಾರದೆ ಎನ್ನುತ್ತಾರೆ ದೇವ. ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಚಂಡ ಪ್ರಚಂಡ ಅಂಡಲಿದು ಬರುವ ಮಂಡಲೀಕರ ಮಂಡಗಳ ಕರ ಪುಂಡರಿಕದ ಕೋದಂಡದಿಂದ ಖಂಡಿಸುವ ತಂಡ ವ್ಯಾಘ್ರನಂತ ಉದ್ಘಟಿಸಿ ಮತ್ವೋಪಾಗ್ನಿಯಂ ನಾಸಿಕಾಕೃತ ಕಾರ್ಭುಗಂಗಯಿತ್ತ ರಕ್ತಗಳೆನ್ನುವ ಶರಾಗ್ರಗಳ ಬೋರ್ಕರಿಪ ಕೋರ್ಗಣ್ಣಿಗೆ ಕೂರ್ಮನು ಮುಗ್ಗಿದನ ಆದಿಶೇಷನು ತಲೆವಾಗಿದನು. ಕೊಡು ಕಲಿದ್ರು ಡಬಲ ಜನಕರ ಜಡದ ಬಾಹುದ್ವಯ ಸತ್ವಕ್ಕೆ ಜಡದ ಅಕ್ಷ ಬಿಡುಗಣ್ಣಾದಿಗಳು ಮಂಡಲದಲ್ಲಿ ಅಡಿಗಡಿಗೆ ಬಿಡುಗಕೊಂಡಾಡುವರು. ಸಾರಥಿ ಕಾಲಾರಿಯಳು ಶೀಲ ಪ್ರಭಾವದಿಂದ ಕಾಲ ಭೈರವ ರೂಪಮಂ ಪಡೆದ ಚಂದ್ರ ಬಲ ಸಿಂಧು ದೇಶಾದಿ ಬಾಬಾಲ ಪ್ರತಾಪ ರುದ್ರದ್ವೇಷ ಕಾಲ ರುದ್ರ ರೂಪ ಭದ್ರಬಲಾಂಕಿತನಾದ ಜಯದ್ರಥನೆಂದು ಜಯಬೇರು ಹೊಡಿಸುವಂತರಾಗಿ ಸಾರಥಿ ಒಂದು ಸಂಗತಿ ಸಾರಥಿ ಭೂಪತಿ ಅಮ್ಮ ನಾಮದೇವೆಂದು ಕೇಳಿದ. ಈ ಸಭಾ ಮಧ್ಯಮಕ್ಕೆ ಬಂದ ಕಾರಣವನ್ನು ಕೇಳಿದ. ಹೌದು ದೇವ. ದಿಕ್ಕರಿಪ ಸಕಲ ಸಂಭ್ರಮಾನ್ವಿತ ಕುಂಬಿನಿಪತಿಯಾದ ಕೌರವೇಂದ್ರನ ಈ ಸಭಾ ಮಧ್ಯಮಕ್ಕೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ದೇವ. ಸಾರಥಿ ಭೂಪತಿ ಸಮುದ್ರ ನಿಧಿಯಂತೆ ಕೌರವೇಂದ್ರನ ಕಾರ್ಯವನ್ನು ಶ್ರದ್ಧೆಯಿಂದ ನಡೆಸಿಕೊಡುವ ಕಾರಣ ಕುಶಲ ಕೋವಿದ ದ್ರೋಣಾಚಾರ್ಯರು ಹೇಳಿದ ಕಾರಣ ಪೂರ್ಣವಾಯಿತು. ಸಾರಥಿ ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸುವ ಜಾಗೃತಿ. ಸೈನ್ಯವನ ಪತ್ರಕ್ಕೆ ಹಾಡು ನಿದ್ರೆ ಕೊಡ್ರಿ. ಗಡುಗುಡಿಸಿ ಪಾಂಡು ಸಂಜಾತರಾದ ಇತರ ಪಡೆಯಂ ಪಡವಿಗೆ ಕಡೆದುರುಳಿಸುವ ಕೊಡುಗಲಿಯಂ ಕರೆಸಿದ ಕಾರಣವೇನು? ತಡ ಮಾಡಿದ ಕಾರ್ಯಾತ್ಮದಿಂದ ಕರೆಸಿರುವಲ್ಲ. ಆಚಾರ್ಯರೇ, ಸಿಂಧು ದೇಶಾಧಿಪನೇ, ನಾನು ಸತ್ಯಾವೃತನಾಗಿ ಕೃತ್ಯವ್ಯಾಸನಂ ಮೆಚ್ಚಿಸಿ ಪಾಂಡವರ ಮಸ್ತಕವನ್ನಿಳಿಸುವುದಕ್ಕೆ ಪ್ರಶಸ್ತದಿಂದ ಅತ್ಯದ್ಭುತವಾದ ಪತ್ರ
ಖಂಡಿತವಾಯಿತು. ಹಾಗೆ ತರಬೇಡಿರಿ ಆಚಾರ್ಯರೇ. ಘೋರ ದೈತ್ಯನಾದ ತಾರಕ ಮಂತ್ರಂ ಅರಿಸಿದ ಬಳಿರ್ಯ ಸನ್ಮುಖನೋ ಅಥವಾ ಅರಳ ಊರಿ ಗಂಡಿನೋ ಉದ್ಭವಿಸಿ ತಚ್ಚತ್ವಾರ ಮಂತ್ರಂ ಮಾಡಿದ ವೀರಭದ್ರನೋ. ಆರೋ ತಿಳಿಯದ ಹಾಗಾದರೆ ಪದ್ಮ ಯುವದ ಮುಂಭಾಗದಲ್ಲಿಂದು ಚೌಬಲಾದಿಗಳನ್ನು ಗೂಡಿಕೊಂಡು ಕಳೆಯುವಂತರಾದ ಸೈನ್ಯವ ತೋರಿಸಲಿಲ್ಲ ಪರಾಕ್ರಮ. ಪರಿವಾರ ಬಲ ನಿಖರಕ್ಕೆ ಸೇನಾಧ್ಯಕ್ಷರಾದ ದ್ರೋಣರೇ. ಪಾಂಡವರ ಬಲಾದಿಗಳಲ್ಲಿ ರುಕೋದರಾದಿಗಳನ್ನು ಕೈಗೊಂಡಿಸಿರುವುದು ಇನ್ನು ಅವರ ಬಲದಲ್ಲಿ ಅಧಿಕ ನಾವು ನಿಮ್ಮನ್ನು ತಿಳಿದು. ಓ ಆಚಾರ್ಯರೇ, ನಿಮ್ಮ ಆಜ್ಞೆಯಂತೆ ಪದ್ಮವ್ಯೂಹದ ಮುಂಬಾಗಿಲಲ್ಲಿ ಧನುರ್ಧಾರಿಯಾಗಿ ನಿಲ್ಲುವ ದ್ರೋಣ ಶೀಘ್ರದಿಂದ ಪರ್ವನ ಕ್ಷಣ. ಆಚಾರ್ಯರೇ, ನಿಮ್ಮ ಕರಕಮಲದಲ್ಲಿ ಖಡ್ಗ ಕತಾರಿ ಎಂದರಿಸಿದ್ರೆ ಆಯುಧ ಬಾಣಗಳಾಗಿ ನಿಮ್ಮ ಧೈರ್ಯವಂಬಿರಬೇಡಿ ಕಂಡಿರಾವಿರದೆ ಮಿತ್ರರಂತೆ ಆಗಲಿ ಆಚಾರ್ಯರೇ. ಕಚ್ಚನೂರು ಗ್ರಾಮದ